ಗದಗ ಜಿಲ್ಲೆಯಲ್ಲಿ ಬಿರು ಬಿಸಿಲಿನ ಬೇಗೆಗೆ ಜನತೆ ತತ್ತರಿಸಿದ್ದಾರೆ. ದಿನದಿಂದ ದಿನಕ್ಕೆ ಉಷ್ಣಾಂಶ ಏರಿಕೆಯಾಗುತ್ತಿದ್ದು 40 ಡಿಗ್ರಿ ಸೆಲ್ಸಿಯಸ್ ಗಡಿಯನ್ನ ತಲುಪುತ್ತಿದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ನಾಗರಿಕರು ಬಿಸಿಲಿನ ತಾಪಕ್ಕೆ ಹೈರಾಣಾಗಿದ್ದಾರೆ. ಈ ಹಿನ್ನೆಲೆ ಆರೋಗ್ಯ ಇಲಾಖೆ ಜನರಿಗೆ ಮಹತ್ವದ ಸಲಹೆಗಳನ್ನ ನೀಡಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಗದಗ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. 40 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿರುವ ಉಷ್ಣಾಂಶ ಜನಜೀವನದ ಮೇಲೆ ಪರಿಣಾಮ ಬೀರಿದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಮಧ್ಯಾಹ್ನ ವೇಳೆಯಲ್ಲಿ ರಸ್ತೆಯಲ್ಲಿ ಜನರ ಸಂಚಾರವೇ ಕಡಿಮೆಯಾಗಿರುವುದು ಕಾಣಿಸುತ್ತಿದೆ. ಬಿಸಿಲಿನ ತಾಪಮಾನ ಹೆಚ್ಚಾದ ಹಿನ್ನೆಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಚ್ಚರಿಕೆ ನೀಡಿದೆ. ಜಿಲ್ಲಾ ಆರೋಗ್ಯ ಅಧಿಕಾರಿ ಎಸ್ ನಿಲಗುಂದ ಅವರು ಸಾರ್ವಜನಿಕರಿಗೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸಿದರು. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಬಿಸಿಲಿನ ತಾಪಮಾನ ಹೆಚ್ಚು ಇರುತ್ತದೆ. ಅಗತ್ಯವಿಲ್ಲದಿದ್ದರೆ ಈ ಸಮಯದಲ್ಲಿ ಹೊರಗೆ ಬರಬೇಡಿ. ಗರ್ಭಿಣಿಯರು, ಮಕ್ಕಳು, ವಯೋವೃದ್ಧರು ಹೆಚ್ಚು ಜಾಗೃತಿ ವಹಿಸಬೇಕು. ನೀರು ಹಾಗೂ ದ್ರವ ರೂಪದಂತಹ ಹೆಚ್ಚಾಗಿ ಸೇವಿಸಬೇಕು ಎಂಬ ಸಲಹೆಗಳನ್ನು ನೀಡಿದರು. ಇನ್ನು ಬಿಸಿಲಿಗೆ ಹಲವು ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತಿವೆ. ಆದರೆ ಭಯಪಡುವ ಅಗತ್ಯವಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ನಿರ್ಜಲೀಕರಣ, ಹೀಟ್ ಸ್ಟ್ರೋಕ್ ಮುಂತಾದ ಸಮಸ್ಯೆಗಳ ಬಗ್ಗೆ ಅರಿವು ಇರಬೇಕು ಎಂದು ಸೂಚನೆ ನೀಡಿದರು. ಜನರು ಹೆಚ್ಚು ಸಮಯ ಬಿಸಿಲಿನಲ್ಲಿ ಕಳೆದರೆ ದೇಹದ ನೀರಿನ ಅಂಶ ಕಡಿಮೆಯಾಗುತ್ತದೆ. ಇದರಿಂದ ನಿರ್ಜಲೀಕರಣ ಉಂಟಾಗಿ ಹೀಟ್ ಸ್ಟ್ರೋಕ್ ಸಂಭವಿಸುವ ಸಾಧ್ಯತೆ ಇದೆ ಎಂದರು. ಇನ್ನು ಬಿಸಿಲಿನ ತಾಪಕ್ಕೆ ಒಳಗಾದ ವ್ಯಕ್ತಿಯಲ್ಲಿ ತಲೆ ಸುತ್ತು, ಅಸ್ವಸ್ಥತೆ ಕಂಡುಬಂದರೆ ತಕ್ಷಣವೇ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಬೇಕು ಎಂದು ಆರೋಗ್ಯ ಇಲಾಖೆ ಸಲಹೆ ನೀಡಿದೆ. ಒಟ್ಟಾರೆ ಗದಗ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗುತ್ತಿರುವ ಹಿನ್ನೆಲೆ ಸಾರ್ವಜನಿಕರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂಬುದು ಆರೋಗ್ಯ ಇಲಾಖೆಯ ಮನವಿ. ಬಿಸಿಲಿನ ಪ್ರಖರತೆ ಜಾಸ್ತಿಯಾಗಿ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಹೆದರಬೇಕಾಗಿಲ್ಲ. ಬಟ್ ಎಲ್ಲ ಸಾರ್ವಜನಿಕರಿಗೆ ತಿಳುವಳಿಕೆ ಇದ್ದರೆ ಅದು ನಾವು ಬೇಕಾದಂಗೆ ಬಿಸಿಲಿನಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ನ ತಡೆಗಟ್ಟಬಹುದು. ಮುಖ್ಯವಾಗಿ ನಮ್ಮಲ್ಲಿ ಇದರೊಳಗಾಗೋದು ಹೋದ ವರ್ಷ ಕಂಪೇರ್ ಮಾಡಿದಾಗ ಈ ವರ್ಷ ಸ್ವಲ್ಪ ಏನಿದೆ ಬಿಸಿಲಿನ ಪ್ರಖರತೆ ಸ್ವಲ್ಪ ಜಲ್ದಿನ ಸ್ಟಾರ್ಟ್ ಆಗಿದೆ. ನಮ್ಮಲ್ಲಿ ಒಂದು 2-3 ದಿನದಾಗ 38 to 40 ಡಿಗ್ರಿ ಸೆಲ್ಸಿಯಸ್ ನಮ್ಮಲ್ಲಿ ರಿಪೋರ್ಟ್ ಆಗ್ತಾ ಇದ್ದಾವೆ. ಬಿಸಿಲಿನಿಂದ ನಾವು ಏನು ಕಾಯ್ಕೋಬೇಕಂತಂದರೆ ಎಸ್ಪೆಷಲಿ ಬೆಳಗ್ಗೆ 12 ಗಂಟೆಯಿಂದ 4 ಗಂಟೆ ತನಕ ಏನು ಬಿಸಿಲಿನ ಪ್ರಖರತೆ ಅಥವಾ ತೀವ್ರತೆ ಜಾಸ್ತಿ ಇರ್ತೈತಿ. ಆ ಟೈಮ್ ನಾವು ಕೆಲಸ ಇಲ್ಲ ಅಂತಂದ್ರೆ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬಾರ್ದು. ಅದರಲ್ಲಿ ಮುಖ್ಯವಾಗಿ ಗರ್ಭಿಣಿಯರು, ಬಾಣಂತಿಯರು, ವಯಸ್ಸಾದವರು ಹಾಗೂ ಮಕ್ಕಳು ಜಾಸ್ತಿ ನೀವು ಇದರಲ್ಲಿ ಈ ಟೈಮ್ನಾಗ ಹೊರಗಡೆ ಬರಬೇಡ್ರಿ. ಆದಷ್ಟು ನೀವು ಮನೆಯಲ್ಲೇ ಇರ್ರಿ. ಆಮೇಲೆ ಎಲ್ಲರೂ ಕೂಡ ಈ ಟೈಮ್ನಲ್ಲಿ ಜಾಸ್ತಿ ನೀರು ಕುಡಿಬೇಕು. ನೀರು ಕುಡಿಬೇಕಂದ ತಕ್ಷಣ ನಾವೇನು ಮಾಡ್ತೀವಿ, ನೀರಡಿಕೆ ಆದರಷ್ಟೇ ನೀರು ಕುಡಿತೇವೆ. ನಿಮ್ಮ ನೀರಡಿಕೆ ಆಗಲಿ ಬಿಡಲಿ ಕಂಟಿನ್ಯೂಸ್ ಆಗಿ ನೀರು ಕುಡ್ಕೊತಿರ್ಬೇಕು. ನೀರು ಕುಡಿಬೇಕು. ಅದು ಬಿಟ್ಟು ಎಳ್ನೀರು ಕುಡಿಬೇಕು. ಆಮೇಲೆ ಇವು ಲಿಂಬೆಹಣ್ಣು ಪಾನಕ ಅಥವಾ ಕಬ್ಬಿನ ಹಾಲು ಇಂಥದನ್ನು ಕುಡಿಬೇಕು. ನೀವು ಜಾಸ್ತಿ ಅಷ್ಟು ಸೇವನೆ ಮಾಡ್ತಿದ್ರೆ ಅಷ್ಟು ಒಳ್ಳೆಯದೇ. ಒಂದು ದಿವಸಕ್ಕೆ ಒಬ್ಬ ನಾರ್ಮಲ್ ಮನುಷ್ಯನಿಗೆ 2-3 ಲೀಟ್ರ್ ನೀರು ಕುಡಿಬೇಕಾಗ್ತೈತಿ. ಅದು ಬೇರೆ ಟೈಮ್ನಾಗೆ. ಬಿಸಿಲು ಜಾಸ್ತಿ ಇದ್ದ ಹೊತ್ತಿನಾಗೆ ನೀರಡಿಕೆ ಆಗಲಿ ಬಿಡಲಿ ಸ್ವಲ್ಪ ಇನ್ನೊಂದು ಲೀಟ್ರ್ ಎಕ್ಸ್ಟ್ರಾ ಅವರು ನೀರು ಕುಡಿದ್ರು. ಎಷ್ಟು ನೀರು ಕುಡಿತಾರೆ ಅಷ್ಟು ಒಳ್ಳೆಯದು. ಅದ್ರ ಜೊತೆಗೆ ಮಜ್ಜಿಗೆ, ಆಮೇಲೆ ನಿಂಬೆಹಣ್ಣು ಪಾನಕ, ಅದು ಎಳ್ನೀರು, ಕಬ್ಬಿನ ಹಾಲು ಇಂಥದನ್ನು ಜಾಸ್ತಿ ಸೇವನೆ ಮಾಡಬೇಕು. ಹೊರಗಡೆ ಇನ್ ಕೇಸ್ ಹೊರಗಡೆ ಬರಬೇಕಂತ ಅನ್ಸರೆ ನೀವು ಹೊರಗಡೆ ಬರಬೇಕಾದ್ರೆ ನೀವು ಛತ್ರಿ ಉಪಯೋಗಿಸ್ಬೇಕು ನಾವು, ಅಥವಾ ಕ್ಯಾಪ್ ಹಾಕ್ಕೊಡ್ರಿ. ಇಲ್ಲ ಕಣ್ಣಿಗೆ ಈ ತಂಪು ಕನ್ನಡಕ ಹಾಕ್ಕೊಂಡು ಹೊರಗಡೆ ಬರ್ರಿ. ನಿಮ್ಮ ಕೆಲಸ ಆದಷ್ಟು ಜಲ್ದಿ ಬೇಗ ಮುಗಿಸಿ ತಂಪಿದಲ್ಲಿ ಹೋಗಿ ಬೇರೆ ಜಾಸ್ತಿ ಹೊತ್ತು ನೀವು ಬಿಸಿಲೊಳಗೆ ವೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಒಂದನೇದು. ಎರಡನೇದು, ಹೊರಗಡೆ ಬರ್ಬೇಕಾದ್ರೆ ಕಾಲಿಗೆ ಚಪ್ಪಲಿ ಅಥವಾ ಶೂಸ್ ಏನಾದರೂ ಹಾಕ್ಕೊಂಬರ್ರಿ. ಯಾಕಂದರೆ ಸಾಕಷ್ಟು ಬಿಸಿಲು ಇರೋದ್ರಿಂದ ಏಕದಮ್ ಬಿಸಿಯಾಗಿ ಅದು ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು, ಕಾರ್ ಪಾರ್ಕ್ ಮಾಡಿರ್ತಾರೆ ಬಿಸಿಲೊಳಗೆ. ಕಾರ್ ಪಾರ್ಕ್ ಮಾಡಿದ್ರೆ ಇಮಿಡಿಯೇಟಾಗಿ ತೆಗೆದು ನೀವು ಕಾರ್ನ ಕುಂತು AC ಹಾಕ್ಕೊಂಡು ಹೋಗ್ಬೇಡ್ರಿ. ಕಾರ್ ಪಾರ್ಕ್ ಮಾಡಿದಾಗ ಕಾರ್ನ ಇನ್ ಕೇಸ್ ನೀವು ಓಪನ್ ಮಾಡಿ ಒಂದು 60 ಸೆಕೆಂಡ್ಸ್, 1 ನಿಮಿಷದಿಂದ 2 ನಿಮಿಷ ಎಲ್ಲ ಡೋರ್ ಓಪನ್ ಮಾಡಿಡ್ರಿ. ಅವಾಗ ಟೆಂಪ್ರೇಚರ್ ಈಕ್ವಲ್ ಆಕೈತಿ. ಏನಾಕೈತಿ, ಕಾರ್ನ ನಾವು ಬಿಸಿಲೊಳಗೆ ಪಾರ್ಕ್ ಮಾಡಿದಾಗ ಕಾರ್ನ ಒಳಗಿನ ಟೆಂಪ್ರೇಚರು ಹೊರಗಡೆ ಟೆಂಪ್ರೇಚರ್ಗಿಂತ ಜಾಸ್ತಿ ಹೋಗ್ತೈತೆ. ಅಪ್ ಟು 100 ಡಿಗ್ರಿ ಸೆಂಟಿಗ್ರೇಡ್ ಹೋಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ನೀವು ಕಾರ್ ಡೋರ್ ಓಪನ್ ಮಾಡಿ ಒಂದು 30 ಸೆಕೆಂಡ್ಸು ಅಥವಾ 1 ನಿಮಿಷ ಬಿಟ್ಬಿಟ್ರೆ ಟೆಂಪ್ರೇಚರ್ ಈಕ್ವಲ್ ಆಕೈತಿ. ಅವಾಗ ನೀವು ಕಾರ್ನೊಳಗೆ ಹೋಗಿ ಇನ್ ಕೇಸ್ AC ಯೂಸ್ ಮಾಡ್ತಿದ್ರೆ AC ಬಟನ್ ಆನ್ ಮಾಡಿ ನಿಮ್ಮ ಅಷ್ಟು ಗ್ಲಾಸನ್ನು ಇಳಿಸ್ರಿ. ಸ್ವಲ್ಪ ಹೊತ್ತು ಇಳಿಸಿ ಆಮೇಲೆ ನೀವು ಗ್ಲಾಸ್ ಇರಿಸಿ AC ಆನ್ ಮಾಡ್ಕೊಳ್ರಿ. ಆದಷ್ಟು ಈ ಟೈಮ್ನಲ್ಲಿ 12ರಿಂದ 4 ಗಂಟೆ ಒಳಗಡೆ ಯಾವುದೇ ಅತಿ ಅವಶ್ಯವಾದ ಕೆಲಸ ಇಲ್ಲಾಂದರೆ ಮನೆ ಬಿಟ್ಟು ಹೊರಗಡೆ ಬರಬೇಡ್ರಿ. ಇದನ್ನು ಮಾಡೋದ್ರಿಂದ ನಾವು ಇದನ್ನು ಮಾಡ್ಕೋಬೋದು. ಏನು ಬಿಸಿಲಿನ ಹೀಟ್ ಸ್ಟ್ರೋಕ್ ಅಂತೀವಿ, ಹೀಟ್ ಸ್ಟ್ರೋಕನ್ನು ಮ್ಯಾನೇಜ್ ಮಾಡ್ಬೋದು. ಇನ್ನು ಈ ಬಿಸಿಲಿಂದ ಏನು ತೊಂದರೆಗಳಾಗ್ತಾವೆ ಅಂತಂದರೆ ಹೆಂಗೆ ಗೊತ್ತಾಗಬೇಕು, ನಮ್ಗೆ ಹೆಂಗೆ ಗೊತ್ತಾಗಬೇಕು ಈ ಬಿಸಿಲಿನ ತೊಂದರೆ. ಯೂಶಲಿ
ಜಾಸ್ತಿ ಬಿಸಿಲಾಗ ಅಡ್ಡಾಡಿದ್ರೆ ಸ್ವಲ್ಪ ಆಯಾಸ ಆಕೈತಿ, ಸುಸ್ತು ಅನ್ನಿಸ್ತೈತಿ, ತಲೆ ತಿರುಗೋದು ಆಗ್ಬೋದು. ಇಂಥ ಸಿಮ್ಟಮ್ಸ್ ಇವು ಬಿಸಿಲಿನ ತೊಂದರೆಗಳು. ಅಂಥ ಹೊತ್ತಿನಾಗ ನೀವು ನೆರಳಾಗಿ ಕೊಡಬೇಕು, ಜಾಸ್ತಿ ನೀರು ಅಥವಾ ಅದು ಬಿಟ್ಟು ಎಳ್ನೀರು ಕುಡಿಬೇಕು. ನಿಮ್ಗೆ ಅದಕ್ಕೂ ಸಮಾಧಾನ ಆಗ್ಲಿಕ್ಕಂದ್ರೆ ನಿಯರ್ ಬೈ ಹಾಸ್ಪಿಟ್ಲಿಗೆ ಅಥವಾ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅದು ನೀವು ಸಮೀಪ ಯಾವ ಆಸ್ಪತ್ರೆ ಇರುತ್ತೆ ಆಸ್ಪತ್ರೆಗೆ ಹೋಗಿ ನೀವು ಅದನ್ನು ನೀವು ತೋರಿಸ್ಕೊಟ್ರಿ. ಹೀಟ್ ಸ್ಟ್ರೋಕ್ ಅಂತ ಇನ್ನೂವರೆಗೆ ನಮ್ಗೆ ಹೀಟ್ ಸ್ಟ್ರೋಕ್ ಯಾವ ರಿಪೋರ್ಟ್ ಆಗಿಲ್ಲ. ಹೀಟ್ ಸ್ಟ್ರೋಕ್ ಅಂದರೆ ಏನಾಕೈತಿ, ಒಮ್ಮಿಂದೊಮ್ಮೆ ಮನುಷ್ಯ ಜಾಸ್ತಿ ಹೊತ್ತು ಬಿಸಿಲೊಳಗೆ ಇರೋದ್ರಿಂದ ಡ್ರೈನೆಸ್ ಆಕೈತಿ. ನಮ್ಮ ದೇಹದೊಳಗಿನ ನೀರಿನ ಅಂಶ ಇವಾಪ್ರೇಟ್ ಆಗಿ ಹೋಗಿ ಅಲ್ಲಿ ತುಟಿ ಒಣಗೋದಾಕೈತೆ ಆಗ್ಬೋದು, ಅಥವಾ ಡ್ರೈನೆಸ್ ಆಗಿ ಕಣ್ಣಿಗೆ ಕತ್ಲು ಬಂದಂಗೆ ಆಕೈತಿ. ಒಮ್ಮೆ ಹೀಟ್ ಸ್ಟ್ರೋಕ್ ಅಂದ್ರೆ ಇದ್ದಕ್ಕಿದ್ದಂಥ ಮನುಷ್ಯ ಪ್ರದೇ ತಪ್ಪಿ ಬೀಳ್ತಾರೆ. ಅಂಥವ್ರು ಯಾರಾದರೂ ಅಲ್ಲಿ ನಿಮ್ಮ ಸುತ್ತಮುತ್ತ ಆದರೆ ಇಮಿಡಿಯೇಟ್ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿರಿ. ಅಲ್ಲಿ ನಿರ್ಜಲೀಕರಣ ಅಂತ ಹೇಳ್ತೇವೆ ನಾವು. ನಿರ್ಜಲೀಕರಣ ಅಂದರೆ ಡಿಹೈಡ್ರೇಷನ್, ನಮ್ಮ ಬಾಡಿ ಒಳಗಿರುವಂಥ ನೀರಿನ ಅಂಶ ಸಂಪೂರ್ಣವಾಗಿ ಕಡಿಮೆ ಆಗಿ ಹೋಗೈತೆ. ಅದು ಸೀರಿಯಸ್ ಕಂಡೀಷನ್. ಅಂಥ ಪೇಷಂಟ್ಸನ್ನು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರಿ. ನಮಗೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್, ತಾಲೂಕು ಹಾಸ್ಪಿಟ್ಲಲ್ಲಿ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ನಲ್ಲಿ 5 ಬೆಡ್ಗಳನ್ನು ನಾವು ಇದು ಸಂಬಂಧ ಹೀಟ್ ವೇವ್ ಮ್ಯಾನೇಜ್ಮೆಂಟಿಗೆ ತೆಗಿಸಿರ್ಸಾಗಿ ಹೇಳಿದ್ದೀವಿ. ಅದೇ ರೀತಿ ತಾಲೂಕು ಹಾಸ್ಪಿಟ್ಲಿಗೆ 2 ಬೆಡ್ಗಳಿದಾವೆ. ಅವಕ್ಕೆಲ್ಲ AC ಎಲ್ಲ ಆನ್ ಮಾಡಿರ್ತಾರೆ. AC ಇಕ್ವಿಪ್ಡ್ ಇವು ಇರ್ತಾವೆ. ಅಂದ್ರೆ ನೀವು ಯಾವ್ದಾರು ಹೀಟ್ ಸ್ಟ್ರೋಕ್ ಪೇಷಂಟ್ ಒಳಗಡೆ ಹೋದ್ರೆ ನಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿರ್ತೈತಿ, ಅಂಥವ್ರು ನಿರ್ಜಲೀಕರಣ ಆಗಿರ್ತಾವೆ. ಅಂಥವೆಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕೆ ನಮ್ಮ ಜಿಲ್ಲೆ ಒಳಗೆ ಎಲ್ಲ ವ್ಯವಸ್ಥೆ ಮಾಡ್ಕೊತೀವಿ.